KBV ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ದೇವನಹಳ್ಳಿ ಭಾಗದಲ್ಲಿ ಒಬ್ಬ ಅನ್ನದಾಸೋಹಿ ದೈವಪ್ರಿಯ ಚಂದ್ರಶೇಖರ್ ಅವರನ್ನು ನಾವು ನಮ್ಮೂರು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಸರ್. ಚಂದ್ರಶೇಖರ್ ಸರ್, ತಮಗೆ ಸ್ವಾಗತ. ಹಾಗೆ ನಮ್ಮ ಒಂದು ಪರಿಚಯ, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ದೇವನಹಳ್ಳಿ DCS ಫೌಂಡೇಶನ್ ಅಧ್ಯಕ್ಷರು. ಇವರು ನಮಗೆ ನಮ್ಮ ದೇಹಕ್ಕೆ ರೈಟು ಲೆಫ್ಟ್ ಹೆಂಗೆ ಕೈ ಇಲ್ಲ ಅಂದರೆ ಏನು ಕೆಲಸ ಆಗಲ್ವೋ ಹಾಗೆ ರೈಟು ಲೆಫ್ಟ್ ಆಗಿ ಇದು ನಮ್ಮ 3 ಜನ ಸೇರಿ ಒಮ್ಮತವಾಗಿ ನಡೆಸ್ತಾ ಇದ್ದೀವಿ. ಕಷ್ಟ ಸುಖ ಏನೇ ಬಂದರೂ ಜೊತೆಯಾಗಿ ಏನು ಮಾಡಲ್ಲ, ಒಂದು ಕೈಯಿಂದ ಏನು ಮಾಡಲ್ಲ. ಈ 2 ಕೈ 3 ಜನ ಟ್ರಸ್ಟಲ್ಲಿರೋದು, ಬಾಕಿ ಮೆಂಬರ್ಸು ಸಾವಿರಾರು ಜನ ಇದ್ದಾರೆ. ಆದರೆ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋದು ಇವರಿಬ್ಬರೇ ಮಾತ್ರ. ನಾನು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ತ್ರಿಮೂರ್ತಿಗಳದೇ ಮುಖ್ಯ ಪಾತ್ರ. ಹಾಗೆ DCS ಫೌಂಡೇಶನ್ ಕೂಡ ತ್ರಿಮೂರ್ತಿಗಳು. ಸರ್, ತಮ್ಮ ಹೆಸರು? ಸಾಹೇಬ್, ನಾವೇನು ಮಾಡ್ತೀರಾ DCS ಫೌಂಡೇಶನ್? ಹಾಗೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಎಂ ಶ್ರೀನಿವಾಸ್ ಅಂತ, ಕಾರ್ಯದರ್ಶಿ. ಶಿಕ್ಷಣ ಎಲ್ಲ ಜವಾಬ್ದಾರಿಗಳು 3 ವರ್ಷ ಜವಾಬ್ದಾರಿಯಿಂದ ಏನೋ ಒಂದು ಕಲ್ಯಾಣಕ್ಕೋಸ್ಕರವಾಗಿ ಒಂದು ಸಾವಿರಾರು ಜನರಿಗೆ ಏನೋ ಒಂದು ಅನುಕೂಲ ಮಾಡಬೇಕಂತ ಒಂದು ನಡೀಕೊಂಡಿದ್ವಿ. ದೇವರ ಅದಕ್ಕೆ ನಮ್ಗೆ ಸಹಾಯ ಕೊಡೋದು, ನಿಮ್ಮಿಂದ ಎಲ್ಲರೂ ಸಹಾಯ ಬೇಕಂತೇಳಿ ಎಲ್ಲರೂ ಕೇಳ್ತಾರೆ. ಮತ್ತೆ ನಾಳೆ ಬ್ರಿಗೇಡಲ್ಲಿ ಇಲ್ಲೇ ಕನ್ನಡ ರಾಜ್ಯೋತ್ಸವ ನಮ್ಮ DCS ಫೌಂಡೇಶನ್ ಅಂಗವಾಗಿ ನಡೀತಾ ಇದೆ. ಅದಕ್ಕೂ ಅನ್ನದಾನ ನಡೀತಿದೆ. ಮತ್ತು ನಮ್ಮ ಪ್ರೀತಿಯ ಸಹೋದರ ಸಾದೇಶ್ ಅವರು 5ನೇ ತಾರೀಕು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತಾ ಇದ್ದಾರೆ. ಒಂದು 5,000 ಜನ ಬರ್ತಾ ಇದ್ದಾರೆ. ಅದಕ್ಕೂ ಅನ್ನದಾನ ಮಾಡಿಕೊಡ್ತಾ ಇದ್ದೀವಿ. ನಾವು ಅನ್ನದಾನ ಬಿಟ್ಟು ಬಾಕಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಒಂದು ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಅದನ್ನು ಜೊತೆ ಹಾಕೊಂಡು ಇಂಥ ಮೇಡಮ್ ಅವರ ಟ್ರಸ್ಟ್ ಇವರು ಏನಾದ್ರು ಹೇಳಿದ್ರೆ ಮತ್ತೆ ಯಾವ್ದಾನ ಕೃತಕ ಕೈ ಕಾಲು ಯಾರನ್ನು ಫೋನ್ ಮಾಡಿ ಹೇಳಿದ್ರೆ ಅದನ್ನು ಮಾಡ್ಕೊಡ್ತೀವಿ. ಪ್ರತಿಯೊಂದು ಮಾಡ್ಕೊಡ್ತೀವಿ ಅಂತೇಳಿ ನಾವು ಹೇಳ್ತೀವಿ. ಆದಷ್ಟು ನಮ್ಮ ಕೈಲಾದಷ್ಟು ನಾವು 3 ಜನ ಸೇರಿ ಮಾಡ್ಕೊಡ್ತೀವಿ. ಮತ್ತೆ DCS ಫೌಂಡೇಶನ್ ಅಧ್ಯಕ್ಷರು, ಖಜಾನ್ಸಿ, ಕಾರ್ಯದರ್ಶಿ ತ್ರಿಮೂರ್ತಿಗಳಿಗೆ ಡಾಕ್ಟರ್ ಲಕ್ಷ್ಮೀಜಿ ಹೊಸಕೋಟೆ, KBV ನ್ಯೂಸ್, ವಿಡಿಯೋ ಮಾರ್ಗದರ್ಶಿ ಶಕ್ತಿಪೀಠ, ವಾಸವಿ ವಾದ್ಯ ಕಲಾ ತಂಡದ ವತಿಯಿಂದ ಒಂದು ಅಭಿನಂದನೆ ಕಾರ್ಯಕ್ರಮ ಹಾಗೂ ಅವರ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ. ಡಾಕ್ಟರ್ ಲಕ್ಷ್ಮೀಜಿ ಅವರಿಂದ ಅಣ್ಣನವರಿಗೊಂದು ಮಾಲಾರ್ಪಣೆ, ಹಾಗೆ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಹಾಗೆ ತಾವೆಲ್ಲರೂ ತಮ್ಮ ದಾಸೋಹಿಗೆ ಒಂದು ಪುಷ್ಪನಮನ ಎಲ್ಲರೂ ಅರ್ಪಣೆ ಮಾಡಿ ಸಕಲವನ್ನು ನೀಡಿ DCS ಫೌಂಡೇಶನ್ ಸಕಲ ಆಯುಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿಯೊಂದಿಗೆ ಮುಂದೆ ಹೋಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ.